ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ರಾಯರಿಗೆ ಯಾವ ಥರ ಪೂಜೆ ಮಾಡಿದ್ರೆ ರಾಯರು ನಮಗೆ ಒಲಿತಾರೆ, ಯಾವ ರೀತಿ ಸೇವೆ ಮಾಡಿದ್ರೆ ರಾಯರು ನಮಗೆ ಅನುಗ್ರಹ ಮಾಡ್ತಾರೆ, ಯಾವ ರೀತಿ ನಾವು ವಿಧ ಆದಂಥ ಪೂಜೆ ಮಾಡಿದ್ರೆ ರಾಯರ ಅನುಗ್ರಹ ನಮಗಾಗುತ್ತೆ ಅಂತ ನಾವು ಹಲವಾರು ವಿಚಾರದಲ್ಲಿ ನಾವು ರಾಯರಿಗೆ ಸೇವೆ ಮಾಡ್ತಾ ಇರ್ತೀವಿ. ಆದರೆ ರಾಯರಿಗೆ ಸೇವೆ ಮಾಡೋದಕ್ಕೆ ಮುಂಚೆ ನಾವು ಒಂದು ನಾವು ಯೋಚನೆ ಮಾಡಬೇಕು. ಬರೀ ನಾವು ರಾಯರಿಗೆ ಸೇವೆ ಮಾಡಿದ್ರೆ ಬರೀ ರಾಯರು ನಮಗೆ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಾವು ಮಾಡೋದಕ್ಕೆ ಹೋಗ್ಬಾರ್ದು. ರಾಯರಿದ್ದಾರೆ, ರಾಯರನ್ನ ನಾನು ನಂಬಿದ್ದೀನಿ, ನನ್ನ ಕಷ್ಟ ನಷ್ಟ ಏನೇ ಇರಲಿ ನನ್ನ ಕಷ್ಟ ನಷ್ಟ ದೂರ ಮಾಡ್ತಾರೆ. ಇವತ್ತು ನನ್ನ ಜೊತೆ ಕಷ್ಟ ಇರ್ಬೋದು, ನಾಳೆ ನನ್ನ ಕಷ್ಟ ದೂರ ಮಾಡ್ತಾರೆ. ರಾಯರು ಪೂಜೆ ಮಾಡಿದ್ರೆ, ರಾಯರಿಗೆ ಸೇವೆ ಮಾಡಿದ್ರೆ ನಮ್ಗೆ ಒಳ್ಳೇದು ಮಾಡ್ತಾರಂತೆ. ಅದಕ್ಕೋಸ್ಕರ ನಾನು ರಾಯರ ಪೂಜೆ ಮಾಡ್ತೀನಿ ಇನ್ಮೇಲೆ ಅಂತ ನಾವು ಯಾವತ್ತೂ ಅಷ್ಟೇ ಮಾಡೋದಕ್ಕೆ ಹೋಗ್ಬಾರ್ದು. ಏಕೆ ಅಂತಂದರೆ ಕಷ್ಟ ಬರಲಿ ಸುಖ ಬರಲಿ ನಮ್ಮ ಜೊತೆ ಏನೇ ಇರಲಿ, ಯಾರಿರಲಿ ಯಾರಿಲ್ಲದೆ ಹೋಗಲಿ, ಆದರೆ ದೇವ್ರು ಮಾತ್ರ ಇದ್ದೇ ಇರ್ತಾರೆ ಅಲ್ವಾ. ನಮಗೆ ಕಷ್ಟ ಬಂದಾಗ ನಾವು ದೇವ್ರಿಗೆ ಸೇವೆ ಮಾಡೋದು, ದೇವ್ರನ್ನ ನಂಬೋದು, ದೇವಸ್ಥಾನಕ್ಕೆ ಹೋಗೋದು ಅಲ್ಲ. ಎಲ್ಲ ಟೈಮಲ್ಲೂ ಅಷ್ಟೇ ದೇವ್ರನ್ನ ನಂಬಬೇಕು. ನನ್ನ ತಂದೆ ರಾಯರನ್ನ ನಂಬಬೇಕು. ನಾವು ಕಷ್ಟ ಬಂದಾಗಷ್ಟೇ ದೇವರು ನಂಬೋದು, ದೇವ್ರ ಪೂಜೆ ಮಾಡೋದು. ಈಗ ಯಾರಿಗೋ ಬೇರೆಯವ್ರಿಗೆ ಒಳ್ಳೇದಾಗಿರುತ್ತೆ, ಅವರು ದೇವ್ರ ಪೂಜೆ ಮಾಡ್ತಿರ್ತಾರೆ, ಅವ್ರಿಗೆ ಒಳ್ಳೇದಾಗಿದೆಯಲ್ಲ, ಅವ್ರು ಚೆನ್ನಾಗಿದ್ದಾರಲ್ಲ, ಅವರು ರಾಯರ ಪೂಜೆ ಮಾಡ್ತಿದ್ದಾರೆ, ನಾನು ರಾಯರ ಪೂಜೆ ಮಾಡಿದ್ರೆ ನನಗೂ ಒಳ್ಳೇದಾಗುತ್ತೇನೋ ಅಂತ ನಾವು ಯಾವತ್ತೂ ಅಷ್ಟೇ ಮಾಡೋದಕ್ಕೆ ಹೋಗ್ಬಾರ್ದು. ಏಕೆ ಅಂತಂದರೆ ನಮ್ಗೆ ಒಳ್ಳೇದಾಗಲಿ ಅಂತ ನಾವು ದೇವ್ರ ಪಾದ ಹಿಡಿಯೋದಕ್ಕೆ ಹೋಗ್ಬಾರ್ದು. ಕಷ್ಟ ಬರಲಿ ಸುಖ ಬರಲಿ ಎಂಥ ಟೈಮಲ್ಲೇ ಇರಲಿ ನಾವು ದೇವ್ರನ್ನ ಬಲವಾಗಿ ನಂಬಬೇಕು ನಾವು. ಏಕೆ ಅಂತಂದರೆ ನಾವು ದೇವ್ರನ್ನ ಎಷ್ಟು ನಂಬ್ತೀವೋ ಅಷ್ಟು ನಮಗೆ ಒಳ್ಳೇದು ಮಾಡ್ತಾರೆ. ರಾಯರಿಗೆ ಈ ರೀತಿ ಸೇವೆ ಮಾಡಿದ್ರೆ ಒಳ್ಳೇದು ಮಾಡ್ತಾರಂತೆ, ಈ ರೀತಿ ಪೂಜೆ ಮಾಡಿದ್ರೆ ಒಳ್ಳೇದು ಮಾಡ್ತಾರಂತೆ, ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಿದ್ರೆ ಒಳ್ಳೇದು ಮಾಡ್ತಾರಂತೆ ಅಂತ ನಾವು ಯಾವತ್ತೂ ಅಷ್ಟೇ ಅದೊಂದು ನಂಬಿಕೆಯಲ್ಲಿ ನಾವು ಪೂಜೆ ಮಾಡೋದಕ್ಕೆ ಹೋಗಬಾರ್ದು. ನಾವು ರಾಯರಿಗೆ ಯಾವುದೇ ರೀತಿ ನಾವು ಸೇವೆನ ಭಕ್ತಿಯಿಂದ ಸಲ್ಲಿಸಬೇಕು. ನಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಕೆಡುಕು, ಮೋಸ, ವಂಚನೆ, ಯಾವುದೇ ಒಂದು ಕಲ್ಮಶ ಇಟ್ಕೊಳ್ದಿರ ನಾವು ರಾಯರಿಗೆ ಸೇವೆ ಸಲ್ಲಿಸಿದ್ವಿ ಅಂತಂದರೆ ಖಂಡಿತ ಒಳ್ಳೇದು ಮಾಡ್ತಾರೆ. ನಾವು ಕಷ್ಟ ಬಂದಾಗ ಅಷ್ಟೇ ದೇವರು ನಂಬೋದು, ದೇವಸ್ಥಾನಕ್ಕೆ ಹೋಗೋದು ಅನ್ನೋದಲ್ಲ. ಎಲ್ಲ ಟೈಮಲ್ಲೂ ದೇವ್ರನ್ನ ನಂಬಬೇಕು. ನಾವು ಸತ್ಯ ಧರ್ಮದ ದಾರಿನಲ್ಲಿ ನಾವೆಷ್ಟು ನಡಿತೀವೋ ಅಷ್ಟು ಸತ್ಯ ಧರ್ಮದ ದಾರಿನಲ್ಲಿ ಭಗವಂತ ಇರ್ತಾನೆ. ಅಂಥವ್ರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅನುಗ್ರಹ ಮಾಡ್ತಾನೆ ಇರ್ತಾರೆ. ಬರೀ ನಾವು ರಾಯರಿಗೆ ಸೇವೆ ಮಾಡಿದ್ರೆ, ಉರುಳು ಸೇವೆ ಮಾಡಿದ್ರೆ, ಹೆಜ್ಜೆ ನಮಸ್ಕಾರ ಹಾಕಿದ್ರೆ, ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ನನಗೆ ಒಳ್ಳೇದಾಗುತ್ತಂತೆ ಅಂತ ನಾವು ಅದನ್ನು ಮಾಡೋದಕ್ಕೆ ಹೋಗಬಾರ್ದು. ಏನೋ ಉದ್ದೇಶ ಇಟ್ಕೊಂಡು ನಾವು ಮಾಡೋದಕ್ಕೆ ಹೋಗಬಾರ್ದು. ನಾವು ಉದ್ದೇಶ ಇಲ್ದಿರ ನಾವು ರಾಯರಿಗೆ ಸೇವೆಯನ್ನು ಸಲ್ಲಿಸಬೇಕು. ರಾಯರಿಗೆ ಅಂತಲ್ಲ, ಯಾವುದೇ ದೇವ್ರಿಗಾಗಲಿ ಒಂದು ನಂಬಿಕೆಯಿಂದ ಮನಸ್ಪೂರ್ವಕವಾಗಿ ನೀವಿದ್ದೀರಾ, ನೀವು ಒಳ್ಳೇದು ಮಾಡ್ತೀರಾ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೀನಿ ಭಗವಂತ. ಏಕೆ ಅಂತಂದರೆ ನಾನು ಭೂಮಿ ಮೇಲೆ ಜೀವನ ಮಾಡ್ತಾಯಿದ್ದೀನಿ, ಜೀವಿಸ್ತಾ ಇದ್ದೀನಿ, ಅನ್ನ ನೀರು ನಾನು ತಗೋತಾ ಇದ್ದೀನಿ ಅಂತಂದರೆ ನೀವಿದ್ದೀರಾ ಅನ್ನೋ ನಂಬಿಕೆ ಇದೆ. ಏಕೆಂತಂದರೆ ದೇವರಿಲ್ಲ ಅಂತಂದರೆ ಮನುಷ್ಯ ಅಂತ ಅಲ್ಲ, ಯಾವುದೇ ಒಂದು ಜೀವರಾಶಿನೂ ಭೂಮಿ ಮೇಲೆ ಇರೋದಿಲ್ಲ. ನೀವಿರೋದು ಸತ್ಯವಾಗಿರೋದಕ್ಕೆ ಮನುಷ್ಯ ಜನ್ಮ, ಪ್ರಾಣಿ, ಪಕ್ಷಿಗಳು ಅಂತ ಇರೋದು. ಆ ನಂಬಿಕೆ ನನಗಿದೆ ಭಗವಂತ. ನೀವು ಇದ್ದೀರಾ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೀನಿ. ಏಕೆ ಅಂತಂದರೆ ನಮ್ಮ ಕಷ್ಟ ಏನು ಬರುತ್ತೋ ಏನೋ ನಮಗೆ ಗೊತ್ತಿಲ್ಲ. ಆ ಕಷ್ಟ ಬರೋದಕ್ಕೆ ಮುಂಚೆನೇ ನೀವೇ ದೂರ ಮಾಡಬೇಕು. ನಾನು ಯಾವುದೇ ಒಂದು ನಿಮ್ಮಿಂದ ಒಳ್ಳೆಯದಾಗುತ್ತೆ ಅಂತ ನಾನು ಯಾವತ್ತೂ ಪೂಜೆ ಮಾಡೋದಿಲ್ಲ. ಆದರೆ ಕಷ್ಟ ಬರಲಿ ಸುಖ ಬರಲಿ ನೀವು ನಮ್ಮ ಜೊತೇಲಿರಬೇಕು. ನೀವು ನನಗೆ ಅನುಗ್ರಹ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ನನಗೆ ಬರೋ ಕಷ್ಟನ ನೀವು ಅಲ್ಲೇ ದೂರ ಮಾಡಬೇಕು. ಬಂದಿರೋ ಕಷ್ಟನ ನೀವು ಬಗೆಹರಿಸ್ಬೇಕು ಭಗವಂತ. ನೀವು ನನ್ನ ಜೊತೇಲಿರಬೇಕು ಅಂತ ನಾವು ಇಷ್ಟನ್ನ ಬೇಡಬೇಕು. ಯಾರಿಗೋ ಶ್ರೀಮಂತರಾಗಿದ್ದಾರೆ, ಯಾರಿಗೋ ಒಳ್ಳೆಯದಾಗಿದೆ, ಅವ್ರು ರಾಯರು ಪೂಜೆ ಮಾಡ್ತಿದ್ದಾರೆ, ರಾಯರು ಮಠಕ್ಕೆ ಹೋಗಿದ್ದಾರೆ ಅಂತಂದ್ಬಿಟ್ಟು ನಾವು ಶುರು ಮಾಡೋಂಥದ್ದಲ್ಲ. ರಾಯರೇ ಮನಸ್ಸು ಕೊಡಬೇಕು. ರಾಯರನ್ನ ಮನಸ್ಪೂರ್ವಕವಾಗಿ ನಾವು ನಂಬಬೇಕು, ಭಕ್ತಿಯಿಂದ ಪೂಜೆ ಮಾಡಬೇಕು. ಇದು ಸರಿನಾ ತಪ್ಪ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಏಕೆ ಅಂತಂದರೆ ನನಗೆ ಸುಮಾರು ಜನ ಕೇಳ್ತಾರೆ, ನೀನು ಜಾಸ್ತಿ ರಾಯರು 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 ಅಂತಿರಲ್ಲ, ರಾಯರನ್ನೇ ನಂಬ್ತೀಯಾ, ರಾಯರನ್ನೇ ಜಾಸ್ತಿ ಪೂಜೆ ಮಾಡ್ತೀಯಾ, ಬೆಳಿಗ್ಗೆ ಅಷ್ಟು ಬೇಗ ಎದ್ದೊಳ್ತೀಯಾ, ಪೂಜೆ ಮಾಡ್ತೀಯಾ ಅಂತ ನನಗೆ ಕೇಳ್ತಾರೆ. ಏಕೆ ಅಂತಂದರೆ ನನಗೆ ರಾಯರು ಒಳ್ಳೇದು ಮಾಡಿರೋದಕ್ಕೆ, ನಾನು ಯಾರೋ ಪೂಜೆ ಮಾಡೋದು ನೋಡಿ ನಾನು ರಾಯರಿಗೆ ಪೂಜೆ ಮಾಡಿದ್ದಂಥದ್ದಲ್ಲ. ನಾನು ಸುಮಾರು ವರ್ಷಗಳ ಹಿಂದೆ ರಾಯರಿಗೆ ಪೂಜೆ ಮಾಡೋದು ಮತ್ತು ರಾಯರು ಮಠ ಇರೋದು, ಮಂತ್ರಾಲಯ ಇರೋದು ನನಗೂ ಸಹ ನ್ಯೂಸ್ಗಳಲ್ಲಾಗಿರ್ಬೋದು ಕೆಲವರು ಬಾಯಲ್ಲಿ ನಾನು ಸಹ ಕೇಳಿದೆ. ಆದರೆ ರಾಯರು ಪೂಜೆ ನಾನು ಮಾಡ್ತಿರಲಿಲ್ಲ. ಆದರೆ ರಾಯರು ಪೂಜೆ ಮಾಡೋದಕ್ಕೆ ರಾಯರ ಅನುಗ್ರಹ ಇರಬೇಕು. ಬರೀ ರಾಯರು ಮಠಕ್ಕೆ ಹೋಗಿದ ತಕ್ಷಣ ನಾವು ರಾಯರು ನಂಬ್ತೀವಿ, ಮಂತ್ರಾಲಯಕ್ಕೆ ಯಾರೋ ಕರ್ಕೊಂಡು ಹೋಗ್ತಾರೆ ಅಂತಂದ್ಬಿಟ್ಟು ನಾವು ರಾಯರ ಸೇವೆ
ಮಾಡ್ತಾರೆ ಅಂತಲ್ಲ. ಈಗ ಸುಮಾರು ಜನ ಮಂತ್ರಾಲಯಕ್ಕೆ ಹೋಗಿ ಬಂದಿರ್ತಾರೆ, ಒಂದು ಸತಿ ಹೋಗ್ತಾರೆ ಅಷ್ಟೇ. ಅವ್ರು ರಾಯರು ಪೂಜೆನೂ ಮಾಡೋದಿಲ್ಲ, ರಾಯರು ಮಠಕ್ಕೂ ಹೋಗೋದಿಲ್ಲ, ರಾಯರು ಫೋಟೋ ಮನೆಯಲ್ಲಿ ಇರೋದಿಲ್ಲ. ಅವರು ಗುರುವಾರ ನಾನ್ ವೆಜ್ಜು ತಿಂತಿರ್ತಾರೆ. ನಾನು ಸುಮಾರು ಜನನ ನೋಡಿದ್ದೀನಿ. ನಾನು ಕೇಳ್ತೀನಿ ಅವ್ರನ್ನ, ನೀವು ಮಂತ್ರಾಲಯಕ್ಕೆ ಹೋಗಿ ಬರ್ತೀರಾ ಮತ್ತು ಗುರುವಾರ ನಾನ್ ವೆಜ್ ತಿಂತೀರಲ್ಲ ಅಂತ, ಏನು ತಪ್ಪು ಅದರಲ್ಲಿ? ಈಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ, ಅದೇ ರೀತಿ ನಾನು ಹೋದೆ, ಆದರೆ ಗುರುವಾರ ನಾನ್ ವೆಜ್ ತಿನ್ನಬೇಡ ಅಂತ ಏನು ದೇವ್ರು ಹೇಳಿದಾರಾ ಅಂತ ಈ ಥರ ಒಂಥರ ಕುಂಕುಮಾತಿಂದ ಮಾತಾಡ್ತಾರೆ. ಅಂಥವನ್ನೆಲ್ಲ ಭಗವಂತನೇ ನೋಡ್ಕೋತಾರೆ. ಆದರೆ ಎಲ್ರಿಗೂ ರಾಯರು ಪೂಜೆ ಮಾಡಿಸ್ಕೊಳ್ಳೋಂಥ ಅನುಗ್ರಹ ಸಿಕ್ಕೋದಿಲ್ಲ. ಕೆಲವ್ರನ್ನ ಆರಿಸ್ಕೋತಾರೆ. ಏಕೆ ಅಂತಂದರೆ ಅವ್ರ ಮನಸ್ಸಿನಲ್ಲಿ ಯಾವುದೇ ಒಂದು ಕಲ್ಮಶ ಇಲ್ದಿರ ಒಳ್ಳೆ ಮನಸ್ಸಿನಿಂದ ನನ್ನನ್ನು ಪೂಜೆ ಮಾಡ್ತಾರಾ ಮಾಡಲ್ವಾ ಅನ್ನೋ ಒಂದು ಮನಸ್ಸಿನಿಂದ ರಾಯರು ಆರಿಸ್ಕೋತಾರೆ. ಕೆಲವ್ರನ್ನ ಆರಿಸ್ಕೋತಾರೆ, ಎಲ್ಲರನ್ನೂ ಆರಿಸ್ಕೊಳ್ಳೋದಿಲ್ಲ. ಎಲ್ಲರೂ ರಾಯರು ಪೂಜೆ ಮಾಡೋದಿಲ್ಲ, ಎಲ್ಲರೂ ಬಾಯಲು ರಾಯರು ರಾಯರು ಅನ್ನೋ ಮಾತು ಬರೋದಿಲ್ಲ, ಎಲ್ಲರೂ ರಾಯರು ಮಠಕ್ಕೆ ಹೋಗೋದಿಲ್ಲ. ನಾನು ಸುಮಾರು ಜನನ ಈ ಥರ ನೋಡ್ತೀನಿ. ಕೆಲವರು ನನ್ನ ಹತ್ರ ಎಲ್ಲ ವಿಷಯಗಳ್ನು ಹಂಚ್ಕೋತಾರೆ, ರಾಯರು ವಿಷಯನ ನನ್ನ ಜೊತೆ ಹಂಚ್ಕೋತಾರೆ. ಆದರೆ ನಾನು ವಿಡಿಯೋ ಮಾಡ್ತೀನಿ ಅಂತ ಅನ್ನೋ ವಿಷಯ ಯಾರಿಗೂ ಸಹ ಗೊತ್ತಿಲ್ಲ. ಯಾಕೆ ಅಂತಂದರೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅನ್ನೋ ವಿಷಯ ನಮ್ಮ ಮನೇಲಿರೋ ಅಷ್ಟು ಜನಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಸಹ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ನಾನು ಯಾವುದೇ ಒಂದು ವಿಷಯನೂ ನಾನು ರಾಯರ ಬಗ್ಗೆ ಹಂಚ್ಕೊಳ್ಳೋಕೆ ಹೋಗೋದಿಲ್ಲ, ಹೇಳೋಕ್ಕೆ ಹೋಗೋದಿಲ್ಲ. ನಾನು ರಾಯರ ಬಗ್ಗೆ ನನ್ನ ಹತ್ರ ಯಾರಾದರೂ ಕೇಳಿದ್ರೆ ನನಗೆ ಗೊತ್ತಿದ್ದಷ್ಟು ನಾನು ಜನರಲ್ ಆಗಿ ಹೇಳ್ತೀನಿ ನಾನು. ಯಾಕೆ ಅಂತಂದರೆ ಈ ರೀತಿ ಪೂಜೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಅವರು ಹೇಳ್ತಾರೆ. ನಾನು ರಾಯರನ್ನ ನಂಬ್ತೀನಿ, ರಾಯರ ಫೋಟೋ ನಮ್ಮ ಮನೆಯಲ್ಲೂ ಇದೆ, ನಾನು ರಾಯರ ಪೂಜೆ ಮಾಡ್ತೀನಿ. ಆದರೆ ಗುರುವಾರ ಮಾತ್ರ ರಾಯರು ಪೂಜೆ ಮಾಡ್ತೀನಿ, ಮತ್ತು ಗುರುವಾರ ನಾನ್ ವೆಜ್ ತಿನ್ನೋದು ಸಹ ನಾನು ಬಿಟ್ಟಿದ್ದೀನಿ ಅಂತ. ಹೌದು, ರಾಯರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಗುರುವಾರ ನಾನ್ ವೆಜ್ ಅಂತೂ ತಿನ್ನಲೇಬಾರ್ದು. ಇದು ಮೊದಲನೇ ಕಂಡೀಷನ್ ಆಗಿರುತ್ತೆ. ಏಕೆ ಅಂತಂದರೆ ರಾಯರ ಫೋಟೋ ಇದೆ, ರಾಯರಿಗೆ ನೀವು ಸೇವೆ ಮಾಡ್ತಾ ಇದ್ದೀರಾ, ರಾಯರು ಹೆಸರು ನಿಮ್ಮ ಬಾಯಲ್ಲಿ ಬರ್ತಿದೆ ಅಂತಂದರೆ ಮೊದಲದಾಗಿ ನೀವು ಗುರುವಾರ ನಾನ್ ವೆಜ್ ತಿನ್ನೋದು ಬಿಡಬೇಕು. ಮತ್ತು ಎರಡನೇದು, ರಾಯರಿಗೆ ಪ್ರತಿದಿನ ಪೂಜೆ ಮಾಡಬೇಕು. ಬರೀ ಗುರುವಾರ ಪೂಜೆ ಮಾಡಿಬಿಟ್ಟು ಇನ್ನು 6 ದಿವಸ ರಾಯರಿಗೆ ದೀಪ ಹಚ್ಚೋದಾಗಲಿ, ಪೂಜೆ ಮಾಡೋದಾಗಲಿ, ರಾಯರಿಗೆ ಸೇವೆ ಮಾಡೋದಾಗಲಿ ಯಾವುದೂ ಅಷ್ಟೇ ನಾವು ನಿಲ್ಲಿಸೋದಕ್ಕೆ ಹೋಗಬಾರ್ದು. ಪ್ರತಿ ದಿವಸ ನೀವು 2 ಟೈಮು ಪೂಜೆ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, 1 ಟೈಮ್ ಆದರೂ, ಬೆಳಗ್ಗೆ ಟೈಮ್ ಆದರೂ ನೀವು ಪೂಜೆ ಮಾಡಿ. ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕಾಗಿಲ್ವಾ, ಪರವಾಗಿಲ್ಲ, ಬೆಳಗ್ಗೆನೇ ಪೂಜೆ ಮಾಡಿ. ಆದರೆ ನೀವು ಪ್ರತಿದಿನ ರಾಯರಿಗೆ ದೀಪ ಹಚ್ಚಿ ರಾಯರಿಗೆ ಪೂಜೆ ಮಾಡಿ ರಾಯರ ಆಶೀರ್ವಾದನ ತಗೊಳ್ಳಿ. ನೀವು ಡೈಲಿ ಹೂನೇ ಹಾಕಬೇಕು ಅಂತಲ್ಲ, ಒಂದು ತುಳಸಿ ದಳ ಇಟ್ಬಿಟ್ಟು ನೀವು ರಾಯರಿಗೆ ಪೂಜೆ ಮಾಡಿ. ನಿಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನು 1 ಗ್ಲಾಸ್ ಹಾಲಿಡಿ ಸಾಕು, 1 ಗ್ಲಾಸ್ ನೀರು, 1 ಗ್ಲಾಸ್ ಹಾಲು ಇಟ್ಬಿಟ್ಟು ನೀವು ದೇವರಿಗೆ ಪೂಜೆ ಮಾಡಿ. ನಿಮ್ಮ ಮನೆ ದೇವ್ರಿಗೆ ಪೂಜೆ ಮಾಡೇ ಮಾಡ್ತೀರಲ್ವ, ಬರೀ ರಾಯರಿಗೆ ಪೂಜೆ ಮಾಡೋದು ಅಂತಲ್ಲ, ಪ್ರತಿ ದಿವಸ ನಿಮ್ಮ ಮನೆ ದೇವ್ರಿಗೂ ಅಷ್ಟೇ ಪ್ರತಿ ದಿವಸ ಪೂಜೆ ಮಾಡಬೇಕು. ಈಗ ಹಿಂದೆ ನಾನು ರಾಯರಿಗೆ ಪೂಜೆ ಮಾಡ್ತಿರ್ಲಿಲ್ಲ, ನಾನು ರಾಯರ ಫೋಟೋ ಇರಲಿಲ್ಲ. ಆದರೆ ನಮ್ಮ ಮನೆ ದೇವ್ರ ಫೋಟೋ ಇದ್ವಲ್ಲ, ನಾನು ಪ್ರತಿದಿನ ಬೆಳಗ್ಗೆ ಸಂಜೆ 2 ಟೈಮು ನಾನು ಪೂಜೆ ಮಾಡ್ತೀನಿ. ಸಂಜೆ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಬೆಳಗ್ಗೆ ಮಾತ್ರ ಕಂಪಲ್ಸರಿ ನಾನು ಮನೆಯಲ್ಲಿ ದೀಪ ಹಚ್ತೀನಿ. ಏನಾದರೂ ಈ ಥರ ನಮಗೆ ಪೂಜೆ ಮಾಡೋಕ್ಕಾಗಿಲ್ಲ ಅಂತ ಅನ್ನೋ ಪ್ರಾಬ್ಲಮ್ ಬಂದಾಗ ಮಾತ್ರ ನಾವು ಪೂಜೆ ಮಾಡೋಕ್ಕೆ ಹೋಗೋದಿಲ್ಲ. ಮನೆಯಲ್ಲಿ ಗಂಡಸ್ರು ಯಾರಾದರೂ ಇದ್ದರೆ ಅವರೇ ಪೂಜೆ ಮಾಡ್ತಾರೆ. ಹಾಗಾಗಿ ನಮ್ಮ ಮನೆಯಲ್ಲಿ ಪ್ರತಿ ದಿವಸ ದೇವ್ರ ಮನೆಯಲ್ಲಿ ದೀಪ ಅನ್ನೋದು ಉರಿತಿರುತ್ತೆ. ಏಕೆ ಅಂತಂದರೆ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿನೆಲ್ಲ ಇದೆಲ್ಲ ಹೊರಗಡೆ ಆಗ್ತಿರುತ್ತೆ. ಮನೆಯಲ್ಲಿ ಧೂಪ ದೀಪ ಯಾವಾಗಲೂ ಅಷ್ಟೇ ಬೆಳಗ್ತಾ ಇರಬೇಕು. ಯಾವಾಗಲೂ ನೆಗೆಟಿವ್ ಆಗಿ ನಾವು ಮಾತಾಡೋದಕ್ಕೆ ಹೋಗಬಾರ್ದು. ಆಗಿದೆ, ಆಗ್ತಿದೆ, ಒಳ್ಳೆಯದಾಗುತ್ತೆ, ಮುಂದೆನೂ ಸಹ ಒಳ್ಳೆಯದಾಗುತ್ತೆ. ದೇವರು ಇದ್ದಾರೆ, ನನ್ನ ಕಷ್ಟನೆಲ್ಲ ದೇವರು ದೂರ ಮಾಡ್ತಾರೆ, ನನ್ನ ಜೊತೆ ಭಗವಂತ ಇದ್ದಾನೆ. ಹೌದು, ಕಷ್ಟ ಬರುತ್ತಾ ಬರಲಿ, ದೇವ್ರು ಇದ್ದಾನಲ್ಲ, ನೋಡ್ಕೋತಾನೆ, ನಾನು ದೇವ್ರನ್ನ ನಂಬಿದ್ದೀನಿ ಅಂತ ನಾವು ದೇವ್ರ ಮೇಲೆ ಭಾರ ಹಾಕಬೇಕು. ಆವಾಗ ಯಾವುದೇ ಒಂದು ಕಷ್ಟ ಆಗಲಿ ದೇವರು ನಮ್ಮ ಹತ್ರ ಕೊಡೋದಿಲ್ಲ, ಮೊದಲು ದೇವರು ತಗೊಂಡು ಆ ಕಷ್ಟನ ಆಗಿಂದಾಗಲೇ ನಮ್ಮಿಂದ ದೂರ ಮಾಡ್ತಾರೆ. ನಾನು ಸುಮಾರು ಜನಕ್ಕೂ ಸಹ ನನಗೆ ಗೊತ್ತಿರೋದನ್ನು ನಾನು ಹಂಚ್ಕೋತೀನಿ. ಆದರೆ ಕೆಲವರು ಈ ಥರ ಹೇಳ್ತಾರೆ, ನಾವು ಡೈಲಿ ಪೂಜೆ ಮಾಡೋದಿಲ್ಲ, ಮತ್ತು ವಾರನೂ ಅಷ್ಟೇ ರಾಯರ ಮಠಕ್ಕೆ ಹೋಗೋದಿಲ್ಲ, ನಮ್ಗೆ ಯಾವಾಗ ಬೇಕು ಅವಾಗ ಹೋಗ್ತೀವಿ ಅಂತ. ಇದೇ ನಾವು ಮಾಡೋ ಅಂಥ ತಪ್ಪುಗಳು. ನಾವು ಮಾಡೋ ತಪ್ಪುಗಳಿಂದನೇ ದೇವ್ರುಗಳು ನಮಗೆ ಅನುಗ್ರಹ ಮಾಡೋದಿಲ್ಲ. ಕೆಲವರು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಗಂಡನೂ ಅಷ್ಟೇ ಹೇಳಿದ ಮಾತು ಕೇಳೋದಿಲ್ಲ, ನನ್ನ ಮಗನೂ ಹೇಳಿದ ಮಾತು ಕೇಳೋದಿಲ್ಲ, ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇಲ್ಲ, ನಾನು ಒಬ್ಬಳು ದುಡಿಬೇಕು, ಮನೆ ಸಂಸಾರ ನಿಭಾಯಿಸಬೇಕು, ಒಬ್ಬರು ಮಕ್ಕತ್ತ ಒಬ್ಬರು ಮಕ್ಕೈತ ಅಂತ ನನ್ನ ಹತ್ರ ಪರ್ಸ್ನಲ್ ಆಗಿ ಎಲ್ಲರೂ ಸಹ
ಹಂಚ್ಕೋತಾರೆ. ನಾನು ಅವ್ರಿಗೆಲ್ಲ ಹೇಳೋದು ಇದೇನೆ, ರಾಯರು ಪೂಜೆ ಮಾಡಿ, ರಾಯರ ಹತ್ರ ನೀವು ಒಂದೆರಡು ಸತಿ ಅವ್ರನ್ನ, ನಿಮ್ಮ ಮಗನ್ನ, ನಿಮ್ಮ ಮನೆಯವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಮನಸ್ಸು ಕೊಡ್ತಾರೆ. ಒಂದು ಸತಿ ಎರಡು ಸತಿ ರಾಯರ ಮಠಕ್ಕೆ ಹೋದರೆ ಅವ್ರಾಗ ಅವರೇ ಬರೋ ಥರ ರಾಯರು ಅನುಗ್ರಹ ಮಾಡ್ತಾರೆ ಅಂತ ನಾನು ಅವ್ರಿಗೆ ಹೇಳೋವಂಥದ್ದು. ಏಕೆ ಅಂತಂದರೆ ಒಂದು ಸತಿ ಎರಡು ಸತಿ ರಾಯರ ಮಠಕ್ಕೆ ಹೋಗ್ತು ಅಂತಂದರೆ ಅವರು ರಾಯರು ಸೆಳೀತಾರೆ, ಐಸ್ಕೊಂತಾರೆ, ಎಳಿತಾ ಇರ್ತಾರೆ. ಯಾರ ಮನಸ್ಸು ಚಂಚಲ ಆಗ್ತಿರೋದೋ, ಯಾರು ಹೇಳಿದ ಮಾತು ಕೇಳೋದಿಲ್ವೋ, ಯಾರು ದೇವ್ರ ಪೂಜೆ ಮಾಡೋದಿಲ್ವೋ, ಮತ್ತು ಕೆಲಸ ಕಾರ್ಯಕ್ಕೆ ಹೋಗೋದಿಲ್ವೋ, ಮನೆಯವರು ಹಿರಿಯರು ತಂದೆ ತಾಯಿ ಮಾತು ಕೇಳೋದಿಲ್ವೋ, ಮತ್ತು ಹೆಂಡ್ತಿ ಮಕ್ಕಳು ಮಾತು ಕೇಳೋದಿಲ್ವೋ ಅಂಥವ್ರಿಗೆ ಒಳ್ಳೆ ಮನಸ್ಸು ಕೊಡ್ತಾರೆ, ಒಳ್ಳೆ ಬುದ್ಧಿ ಕೊಡ್ತಾರೆ. ಅವ್ರ ಬುದ್ಧಿ ಅವ್ರ ಕೈಲಿರೋ ಥರ ಹಿಡ್ತದಲ್ಲಿ ಹಿಡಿತಾರೆ ರಾಯರು. ಇದು 100ಕ್ಕೆ 100ರಷ್ಟು ಸತ್ಯ. ನಾವು ರಾಯರನ್ನ ಎಷ್ಟು ನಂಬ್ತೀವೋ ಅಷ್ಟು ರಾಯರು ನಮಗೆ ಅನುಗ್ರಹ ಮಾಡ್ತಾರೆ. ಈಗ ನಮ್ಮ ಮನೆಗಳಲ್ಲಿ ಹಿಂದೆ ಎಲ್ಲ ರಾಯರ ಮಠಕ್ಕೆ ಹೋಗ್ತಿರ್ಲಿಲ್ಲ, ರಾಯರ ಪೂಜೆ ಮಾಡ್ತಿರ್ಲಿಲ್ಲ. ಆದರೆ ನಾನು ರಾಯರ ಮಠಕ್ಕೆ ಹೋಗಿ ರಾಯರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಕರೆಯೋದೇ ಇಲ್ಲ. ನಾನು ಪ್ರತಿ ಗುರುವಾರನೂ ಅಷ್ಟೇ ನಮ್ಮನೆಯಲ್ಲಿ ಬೇಗ ಪೂಜೆ ಮಾಡೋದ್ರಿಂದ ಎಲ್ಲರೂ ಅಷ್ಟೇ ಬೇಗ 5-5:30ಗೆಲ್ಲ ಸ್ನಾನ ಮಾಡಿ ರೆಡಿಯಾಗಿ ದೇವ್ರ ಮನೆ ಹತ್ರ ಬಂದು ನಿಂತ್ಕೊಂಡು ದೇವ್ರಿಗೆ ಆರತಿ ಮಾಡ್ತಾರೆ. ನಂತರ ರಾಯರ ಮಠಕ್ಕೆ ನಾವೆಲ್ಲರೂ ಸಹ ಮನೇಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನನೂ ಸಹ ನಾವು ಹೋಗ್ತೀವಿ. ನಾನು ಯಾರನ್ನೂ ಕರೆಯೋದಿಲ್ಲ. ನೀವು ಬರ್ತೀರಾ ದೇವಸ್ಥಾನಕ್ಕೆ, ನೀವು ಬರ್ತೀರಾ, ನಾನು ಕರೆಯೋಕ್ಕೆ ಹೋಗೋದಿಲ್ಲ. ಬರೋರು ಅವ್ರ ಮನಸ್ಸಿದ್ರೆ ಬರ್ತಾರೆ, ಇಲ್ಲ ಅಂದರೆ ನಾವು ಬಲವಂತದಿಂದ ಕರ್ಕೊಂಡು ಹೋಗಬಾರ್ದು ಅಂತಂದ್ಬಿಟ್ಟು ನನ್ನ ಪಾಡಿಗೆ ನಾನು ರೆಡಿಯಾಗಿ ತಯಾರಾಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಎಲ್ಲರೂ ಸಹ ರೆಡಿ ಆಗ್ತಾರೆ. ಪ್ರತಿ ಗುರುವಾರನೂ ನಮ್ಮ ಮನೆ ಜನ ಎಲ್ಲರೂ ಸಹ ನಾವು ರಾಯರ ಮಠಕ್ಕೆ ಹೋಗಿ ಅಲ್ಲಿ ದೀಪ ಬೆಳಗಿ ಹೆಜ್ಜೆ ನಮಸ್ಕಾರ ಹಾಕಿ ನಾವು ಬರೋವಂಥದ್ದು. ಏಕೆ ಅಂತಂದರೆ ರಾಯರೇ ಮನಸ್ಸು ಕೊಡ್ತಾರೆ. ನಾವು ಮಾಡೋ ಕೆಲಸದಲ್ಲಿ ರಾಯರು ಇದ್ದಾರೆ ಅಂತ ನಾವು ಎಷ್ಟು ನಂಬ್ತೀವೋ ಅಷ್ಟು ನಮಗೆ ಅನುಗ್ರಹ ಮಾಡ್ತಾರೆ. ಬರೀ ನಾವು ರಾಯರಿಗೆ ಸೇವೆ ಮಾಡಿದ್ರೆ ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತಲ್ಲ. ರಾಯರು ಯಾವಾಗಲೂ ನಮ್ಮ ಜೊತೆಲಿರಬೇಕು, ಗುರುಬಲ ಇರಬೇಕು. ಗುರುಬಲ ಇದ್ರೇ ನಾವು ಏನೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೂ ನಮಗೆ ಒಳ್ಳೇದಾಗ್ತಿರುತ್ತೆ. ಮೊದಲದಾಗಿ ನಾವಿಷ್ಟು ಅರ್ಥ ಮಾಡ್ಕೋಬೇಕು, ರಾಯರು ಫೋಟೋ ಬರ್ತಿದ್ದಾಗೆ ಮನೆಗೆ ನಾನ್ ವೆಜ್ ಗುರುವಾರ ತಿನ್ನೋದು ಕಮ್ಮಿ ಮಾಡಿ ಪ್ರತಿ ದಿವಸ ನೀವು ರಾಯರಿಗೆ ಪೂಜೆ ಮಾಡಿ. ಒಂದು ಟೈಮ್ ಪೂಜೆ ಮಾಡಿ. ನಿಮಗೆ ಡೈಲಿ ತುಪ್ಪದ ದೀಪ ಹಚ್ಚೋಕ್ಕಾಗಲ್ಲ, ಕೆಲವ್ರಿಗೆ ಸಾಧ್ಯವಾಗೋದಿಲ್ಲ. ವಾರಕ್ಕೊಂದು ದಿವಸ ತುಪ್ಪದ ದೀಪ ಹಚ್ಚಿ ಡೈಲಿ ತುಪ್ಪದ ಬತ್ತಿ ಬೆಳಗಿ. ರಾಯರಿಗೇನು ಡೈಲಿ ದೀಪ ಹಚ್ಚಬೇಕು ಅಂತಿಲ್ಲ. ತುಪ್ಪದ ಬತ್ತಿ ಇರುತ್ತಲ್ಲ, ಆ ತುಪ್ಪದ ಬತ್ತಿನ ತುಪ್ಪದಲ್ಲಿ ನೆನೆಸ್ಬಿಟ್ಟು ಡೈಲಿ ಹಚ್ಚಿ ಮನೆ ದೇವ್ರಿಗೆ ಮಾತ್ರ ಪ್ರತಿದಿನ 2 ದೀಪ ನೀವು ಹಚ್ಚಲೇಬೇಕು. ಏಕೆಂತಂದರೆ ಮನೆ ದೇವ್ರ ಆಶೀರ್ವಾದ ಇರಬೇಕು. ಹಾಗಾಗಿ ರಾಯರಿಗೆ ವಾರಕ್ಕೊಂದಿನ ತುಪ್ಪದ ದೀಪ ಹಚ್ಚಿ ನೀವು ಡೈಲಿ ನೀವು ತುಪ್ಪದ ಆರತಿ ಮಾಡಿ, ಬತ್ತಿನಲ್ಲಿ ತುಪ್ಪ ಅದ್ಬಿಟ್ಟು ಆರತಿ ಮಾಡಿ. ಎಲ್ಲ ದೇವರೇ ನೋಡ್ಕೋತಾರೆ, ಯಾವುದೇನು ತಪ್ಪಲ್ಲ. ನಾವು ಮನಸ್ಪೂರ್ವಕವಾಗಿ ಒಳ್ಳೆ ಮನಸ್ಸಿನಿಂದ ಏನೇ ಮಾಡಿದ್ರು ದೇವರು ಎಲ್ಲವನ್ನು ಹೊಟ್ಟೆಗೆ ಹಾಕ್ಕೋತಾರೆ. ನಾವು ಮಾಡಿದ್ದಂಥ ಪೂಜೆಯಲ್ಲಿ ಏನಾದರೂ ಲೋಪ ದೋಷ ತಪ್ಪು ಇದ್ದರೂ ಅದನ್ನೆಲ್ಲ ದೂರ ಮಾಡ್ತಾರೆ. ನಿನಗೆ ಗೊತ್ತಿದ್ದಷ್ಟು ನೀನು ನನ್ನ ಸೇವೆ ಮಾಡ್ತಾ ಇದೆಯಾ, ಆದರೆ ಗೊತ್ತಿದ್ದು ಮಾಡ್ತೀಯೋ ಗೊತ್ತಿಲ್ಲದೆ ಮಾಡ್ತೀಯೋ ಅದನ್ನೆಲ್ಲ ನಾನು ಹೊಟ್ಟೆಗೆ ಹಾಕೋತೀನಿ ಅಂತ ನನ್ನ ತಂದೆ ರಾಯರಲ್ವ. ಹಂಗಾಗಿ ಈಗ ಮಕ್ಕಳು ಏನೇ ತಪ್ಪು ಮಾಡಿದ್ರು ರಾಯರು ಶಿಕ್ಷೋದಿಲ್ಲ, ತಂದೆ ತಾಯಿ ಶಿಕ್ಷಿಸ್ತಾರ, ಮಕ್ಕಳನ್ನ ಕ್ಷಮಿಸ್ತಾರಲ್ವ ತಂದೆ ತಾಯಿ. ಅದೇ ರೀತಿ ರಾಯರು ಅಷ್ಟೇ, ನಮ್ಮ ಮನೆ ದೇವ್ರುಗಳು ಅಷ್ಟೇ. ಹಾಗಾಗಿ ನಾವು ಗೊತ್ತಿದ್ದು ಯಾವುದೇ ಒಂದು ತಪ್ಪು ಮಾಡೋದಕ್ಕೆ ಹೋಗಬಾರ್ದು. ಈಗ ನಿಮ್ಮ ಮನೆಗೆ ಒಳ್ಳೇದಾಗ್ತಿಲ್ಲ, ತುಂಬ ಜನಕ್ಕೆ ಮನೆಯಲ್ಲಿ ಇದು ಸಮಸ್ಯೆ ಇದೆ. ಏಕೆಂತಂದರೆ ಒಬ್ಬರು ಮತ್ತೊಬ್ಬರು ಕೇಳೋದಿಲ್ಲ. ಈಗ ಒಬ್ಬರು ಕಂಟಿನ್ಯೂಸ್ ಆಗಿ ದುಡಿಯೋಕ್ಕೆ ಹೋಗ್ತಾರೆ ಅಂದರೆ ಇನ್ನು ಮನೆಯಲ್ಲಿರೋ ಗಂಡ ಮಕ್ಕಳು ದುಡಿಯೋಕ್ಕೆ ಹೋಗೋದಿಲ್ಲ. ಸುಮಾರು ಜನ ಈ ಥರ ಒಂದು ಪ್ರಾಬ್ಲಮ್ನ ಎದುರಿಸ್ತಿರ್ತಾರೆ. ನಾನು ಹೊರಗಡೆ ಹೋಗ್ತೀನಲ್ಲ, ಜನಸಂಪರ್ಕ ಇರೋದ್ರಿಂದ ನನಗೆ ಒಬ್ಬೊಬ್ಬರು ವಿಷಯನೂ ನನ್ನ ಹತ್ರ ಹಂಚ್ಕೋತಾರೆ. ಸುಮಾರು ಕೆಲವರು ಹಂಚ್ಕೋತಾರೆ, ಕೆಲವರು ಹಂಚ್ಕೊಳ್ಳೋದಿಲ್ಲ. ನಾನು ಅವ್ರಿಗೆಲ್ಲ ಹೇಳೋದೇ ಇಷ್ಟು, ನೀವೇನು ಮಾಡೋದಕ್ಕೆ ಹೋಗ್ಬಿಡಿ, ರಾಯರು ನಂಬಿ ರಾಯರು ಮಠಕ್ಕೆ ಹೋಗಿ ರಾಯರಿಗೆ ಸೇವೆ ಮಾಡಿ, ಡೈಲಿ ಪೂಜೆ ಮಾಡಿ. ವಾರಕ್ಕೊಂದು ದಿವಸ ನೀವು ರಾಯರ ಮಠಕ್ಕೆ ಹೋಗಿ ಅಲ್ಲಿ ದೀಪ ಬೆಳಗಿ ನೀವು ರಾಯರಿಗೆ ವಿಶೇಷವಾದಂಥ ಪೂಜೆ ಮಾಡಿ. ಆದಷ್ಟು ನೀವು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಮಾತಾಡೋ ಥರ ನೀವು ಕಮ್ಮಿ ಮಾಡಿ. ಮನೆಯಲ್ಲಿ ನಾವು ಯಾವಾಗಲೂ ಕೆಟ್ಟದೇ ಮಾತಾಡ್ತಿದ್ರೆ ಕೆಟ್ಟದೇ ಆಗ್ತಿರುತ್ತೆ, ಒಳ್ಳೇದು ಮಾತಾಡಿದ್ರೆ ಒಳ್ಳೇದೇ ಆಗ್ತಿರುತ್ತೆ. ಇಷ್ಟೇ ವ್ಯತ್ಯಾಸ. ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ. ಮನಸ್ಸಿನಲ್ಲಿ ವಿಷ ಇಟ್ಕೊಂಡ್ರೆ ನಮಗೂ ಹೊರಗಡೆಯಿಂದ ವಿಷ ಅನ್ನೋದೇ ಬರ್ತಿರುತ್ತೆ. ನಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ವಿಷ ಕಲ್ಮಸ ಇಟ್ಕೊಳ್ದಿರ ಒಳ್ಳೆ ಮನಸ್ಸಿನಿಂದ ನೀವೇನೇ ಕೆಲಸ ಮಾಡಿದ್ರು ನಿಮಗೆಲ್ಲ ಒಳ್ಳೆಯದೇ ಆಗ್ತಿರುತ್ತೆ. ಈಗ ನಾವು ಏನು ಬೇರೆಯವ್ರಿಗೆ ಕೊಡ್ತೀವೋ ಅದೇ ತಾನೇ ನಮಗೆ ಬರೋವಂಥದ್ದು. ಇದು ಸತ್ಯ. ನಾವಿಷ್ಟನ್ನ ಅರ್ಥ ಮಾಡ್ಕೋಬೇಕು. ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ. ಇಷ್ಟೇ ನಮ್ಮ ಜೀವನ. ನೀರಿನ ಮೇಲೆ ಗುಳ್ಳೆ ಇರೋ ಥರ. ಇವತ್ತಿರೋರು ನಾಳೆ ಇರೋದಿಲ್ಲ, ನಾಳೆ ಇರೋರು ನಾಡಿರೋದಿಲ್ಲ, ಮನೆಯಿಂದ ಆಚೆಗಡೆ ಹೋದವರು ಮನೆ ಒಳಗಡೆ ಬರೋದಿಲ್ಲ. ಈ ಥರ ನಮ್ಮ ಜೀವನ ಇರಬೇಕಾದ್ರೆ ಏನಕ್ಕೆ ಯಾರನ್ನ ಯಾಕೆ ವಿರೋಧ ಕಟ್ಕೋಬೇಕು. ಆದರೆ ಕೆಲವ್ರಿಗೆ ಸುಮಾರು ಜನ ಶತ್ರುಗಳನ್ನೋದಿರ್ತಾರೆ, ಒಬ್ಬರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ.
ನಾನು ಸಾಕಷ್ಟು ಜನಗಳಲ್ಲಿ ಬಾಯಲ್ಲೂ ಸಹ ನಾನು ಕೇಳಿದ್ದೀನಿ ಶತ್ರುಗಳ ಕಾಟ ತಡೆಯೋಕ್ಕಾಗ್ತಿಲ್ಲ ಅಂತ. ಏನೂ ಇಲ್ಲ, ನಾನು ಮೊನ್ನೆ ಒಂದು ವಿಡಿಯೋ ಮಾಡಾಕಿದ್ದೆ. ಈ ಶತ್ರುಗಳು ನಿಮ್ಮ ತಂಟೆಗೆ ಬರ್ದಿರೋದಕ್ಕೆ ಇದೊಂದು ನರಸಿಂಹಸ್ವಾಮಿ ಮಂತ್ರ ಮತ್ತು ಭದ್ರಕಾಳಿ ಮಂತ್ರ. ಇದನ್ನು ಪ್ರತಿದಿನ ನೀವು ಜಪಿಸಿ. ನೀವು ಪ್ರತಿದಿನ ಬರೀ ಪೂಜೆ ಮಾಡಿದಾಗಲೇ ಜಪಿಸ್ಬೇಕು ಅಂತಿಲ್ಲ. ನೀವು ಕೆಲಸ ಕಾರ್ಯ ಮಾಡ್ತಿರ್ತೀರ, ಮನೆಯಲ್ಲಿ ಕೆಲಸ ಮಾಡ್ತಿರ್ತೀರ, ನೀವು ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತೀರಲ್ಲ, ಕೆಲಸ ಮಾಡ್ತಿರ್ತೀರಲ್ಲ, ಬರೀ ಕೈ ಕಾಲು ಕೆಲಸ ಮಾಡ್ತಿರುತ್ತೆ, ಮನಸ್ಸು ಏನು ಮಾಡ್ತಿರುತ್ತೆ, ಮನಸ್ಸು ಖಾಲಿ ಇರುತ್ತಲ್ಲ, ಆವಾಗ ಬರೀ ದೇವ್ರ ಜಪನೆ ಮಾಡಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ದೇವ್ರ ಜಪನ ಮನಸ್ಸಿನಲ್ಲಿ ಮಾಡಿ. ನೀವು ಮನಸ್ಸನ್ನ ಖಾಲಿ ಬಿಡೋದಕ್ಕೆ ಹೋಗಬೇಡಿ. ಮನಸ್ಸು ಖಾಲಿ ಬಿಡ್ತು ಅಂತಂದರೆ ತಲೆಯಲ್ಲಿ ಬೇಡದಿರೋ ಯೋಚನೆಗಳು ಬರುತ್ತೆ. ನೀವು ಜಾಸ್ತಿ ದೇವ್ರನ್ನ ಸಂಕಲ್ಪ ಮಾಡ್ಕೊಳ್ಳಿ, ದೇವ್ರನ್ನೇ ಆರಾಧಿಸಿ, ದೇವ್ರನ್ನ ಜಪ ಮಾಡಿ. ಆವಾಗ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಕೆಟ್ಟ ಯೋಚನೆ ಬರೋದಿಲ್ಲ. ನೀವು ಏನೇ ಒಂದು ಆಸೆ ಇಟ್ಕೊಂಡಿರ್ತೀರಲ್ಲ, ನನಗೆ ಈ ಥರ ಆಸೆ ಇದೆ, ನನ್ನ ಜೀವನ ಈ ಥರ ಇರಬೇಕು, ನನ್ನ ಮಕ್ಕಳು ಈ ಥರ ಇರಬೇಕು, ನಾನು ಎಲ್ಲರೂ ಥರ ಚೆನ್ನಾಗಿರಬೇಕು ಅಂತ ನೀವು ಆಸೆ ಇಟ್ಕೊಂಡಿರ್ತೀರಲ್ಲ, ಆಸೆಯನ್ನೆಲ್ಲ ಈಡೇರಿಸ್ತಾರೆ ದೇವತೆಗಳು. ನೋಡಿ, ಇದು 100ಕ್ಕೆ 100ರಷ್ಟು ಸತ್ಯ. ನಾನು ಏನಾದರೂ ಈ ಥರ ವಿಷಯ ಹೇಳಬೇಕಾದ್ರೆ ಏನಾದರೂ ಒಂದು ಶಕುನ ಅನ್ನೋದು ನಡೀತಿರುತ್ತೆ. ಹಂಗಾಗಿ ದೇವ್ರನ್ನ ನಾವೆಷ್ಟು ನಂಬ್ತೀವೋ ಅಷ್ಟು ನಮ್ಗೆ ಅನುಗ್ರಹ ಮಾಡ್ತಾರೆ. ಇನ್ನು ಶತ್ರುಗಳ ಕಾಟಕ್ಕೆ ನಾನು ಭದ್ರಕಾಳಿ ಮಂತ್ರ ಮತ್ತು ನರಸಿಂಹಸ್ವಾಮಿ ಮಂತ್ರ ಜಪಿಸಿ ಅಂತ ಹೇಳಿದೆ. ನೀವು ಪ್ರತಿದಿನವೂ ಅದನ್ನು ಜಪಿಸ್ತಾ ಹೋಗಿ. ನೋಡಿ, ನಿಮ್ಮ ಸುದ್ದಿಗೆ ಬರೋದಿಲ್ಲ. ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದಾಗೋದಿಲ್ಲ. ಕೆಲವು ಟೈಮಲ್ಲಿ ಕೆಟ್ಟದಾಗುತ್ತೆ ಅಂತಂದರೂ ಆ ಕೆಟ್ಟದ್ದು ನಿಮ್ಮ ಜೊತೆ ಪರ್ಮನೆಂಟ್ ಆಗಿರೋದಿಲ್ಲ. ದೇವರು ಇದ್ದಾರಲ್ಲ, ನಿಮ್ಮ ಮನಸ್ಸಿನಲ್ಲೇ ದೇವ್ರು ಇದ್ದಾರೆ, ನಿಮ್ಮ ಮನೆಯಲ್ಲಿ ಇದ್ದಾರೆ ಅಂತಂದರೆ ನಿಮ್ಗೆ ಯಾವುದೇ ಒಂದು ಕೆಟ್ಟದ್ದು ಮಾಡೋದಕ್ಕೆ ರಾಯರು ಬಿಡೋದಿಲ್ಲ, ನಿಮ್ಮ ಮನೆ ದೇವರು ಬಿಡೋದಿಲ್ಲ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.